ಸಿಎಂ ಸಿದ್ದರಾಮಯ್ಯ ತವರೂರಲ್ಲಿ ನಮೋ ಮತ ಶಿಕಾರಿ ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಅಲ್ಲಿ ಸಮಾವೇಶ ನಡೆಸಲಿದ್ದಾರೆ. ಸಮಾವೇಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಏರ್ಪಾಡಾಗಿದೆ. ಸಮಾವೇಶ ನಡೆಯುವ ಮೈದಾನದಲ್ಲಿ ಖಾಕಿ ಭದ್ರ ಕೋಟೆಯನ್ನೇ ನಿರ್ಮಾಣ ಮಾಡಿದೆ. ಅಷ್ಟರ ಮಟ್ಟಿಗೆ ಟೈಟ್ ಸೆಕ್ಯೂರಿಟಿ ಇದೆ. ಶ್ವಾನದಳದಿಂದ ಸಮಾವೇಶದ ವೇದಿಕೆಯನ್ನ ತಪಾಸಣೆಗೆ ಒಳಪಡಿಸಲಾಯಿತು. ವೇದಿಕೆಯ ಕುರ್ಚಿ ಡಯಾಸ್ ಪರಿಶೀಲನೆ ಮಾಡಿದ್ರು. ಎಸ್ಪಿಜಿ ಟೀಮ್ನಿಂದ ಇಂಚಿಂಚು ಪರಿಶೀಲನೆ ನಡೆದಿದೆ. ಮೈಸೂರಿನಲ್ಲಿ ನಡೆಯಲಿರುವ ಸಮಾವೇಶ ಎಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿಎಂ ತವರಲ್ಲಿ ಮೋದಿ ಕರ್ನಾಟಕದ ಲೋಕಸಭೆಗೆ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ವೇದಿಕೆಯಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ನಡೆದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ಮೋದಿ ಮೈಸೂರಿಗೆ ಆಗಮಿಸ್ತಾರೆ. ವೇದಿಕೆಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಏನು ಮಾತನಾಡ್ತಾರೆ ಜನರನ್ನ ಉದ್ದೇಶಿಸಿ ಮೋದಿ ಅನ್ನುವಂಥ ಕುತೂಹಲ. ಒಂದು ಕಡೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಲ್ಲಿ ಇವತ್ತು ಮತ ಶಿಕಾರಿಯನ್ನು ನಡೆಸ್ತಾ ಇದ್ರೆ, ಅಟ್ ದ ಸೇಮ್ ಟೈಮ್ ಜನರನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಪ್ರಧಾನಿ ಮೋದಿ ಖುದ್ದಾಗಿ ಮೈಸೂರಿಗೆ ಬರ್ತಾ ಇದ್ದಾರೆ. ಹಾಗೆ ಈಗಾಗಲೇ ನೋಡ್ತಾ ಇದ್ವಿ, ಒಂದು ಕಡೆ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರಲಿದ್ದಾರೆ. ಮೈಸೂರಿಗೆ ಬಂದು ದೊಡ್ಡ ಮಟ್ಟದ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ನರೇಂದ್ರ ಮೋದಿ ಅವರು ಆಗಮನ ಆಗಲಿದೆ. ನಮ್ಮ ಪ್ರತಿನಿಧಿ ಆನಂದ್ ಹೆಲಿಪ್ಯಾಡ್ ಹತ್ರ ಇದ್ದಾರೆ, ಎಲ್ಲಿ ಮೋದಿ ಬಂದು ಇಳಿತಾರಲ್ಲ ಅಲ್ಲಿ. ಆಮೇಲೆ ನಮ್ಮ ಇನ್ನೋರ್ವ ಪ್ರತಿನಿಧಿ ವಿನೋದ್ ವೇದಿಕೆ ಹತ್ರ ಇದ್ದಾರೆ. ವೇದಿಕೆಯಲ್ಲಿ ಯಾವ ರೀತಿ ಸಿದ್ಧತೆಗಳಾಗಿದೆ ತಿಳ್ಕೊಳ್ಳೋಣ. ವೇದಿಕೆಯಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ, ಜನ ಬರ್ತಾ ಇದ್ದಾರಾ ಅಥವಾ ಎಷ್ಟೊತ್ತಿಗೆ ಬರ್ತಾರೆ, ಸೆಕ್ಯೂರಿಟಿ ಚೆಕ್ ಎಲ್ಲ ಆಯ್ತಾ, ಏನಿದೆ ಅಪ್ಡೇಟ್ ವಿನೋದ್? ಈಗಾಗಲೇ ಏನು ಸಿಎಂ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ದೋಸ್ತಿ ನಾಯಕರ ಈ ಒಂದು ಸಮಾವೇಶಕ್ಕೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಸೊ 4:30ಕ್ಕೆ ಮೈಸೂರಿಗೆ ಆಗಮಿಸುವಂತಹ ನರೇಂದ್ರ ಮೋದಿ ಅವರು ನೇರವಾಗಿ ಓವರ್ ಮೈದಾನ ನಿರ್ಮಾಣ ಆಗಿರುವಂತಹ ಏನು ಒಂದು ಹೆಲಿಪ್ಯಾಡ್ಗೆ ಬಂದಿಳ್ತಾರೆ. ಅಲ್ಲಿಂದ ನೇರವಾಗಿ ಸಮಾವೇಶಕ್ಕೆ ಬರ್ತಾರೆ. ಈಗಾಗಲೇ ಸಮಾವೇಶದ ಆವರಣ ಸಂಪೂರ್ಣವಾಗಿ ಈಗ ಅಭಿಮಾನಿಗಳಿಂದ ಭರ್ತಿ ಆಗ್ತಾ ಇರುವಂಥದ್ದು. ನಾನೀಗ ಸದ್ಯ ನಮ್ಮ ಕ್ಯಾಮ್ರಾ ಪರ್ಸನ್ ಎಲ್ಲವನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಬೃಹತ್ ಸುಮಾರು ಒಂದು 60,000 ಜನರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಅಂದ್ರೆ 4 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಅತಿ ಹೆಚ್ಚು ಮತಗಳಿರೋ ಕಾರಣಕ್ಕಾಗಿ ದೇವೇಗೌಡರು ಇವತ್ತು ಖುದ್ದು ಫೀಲ್ಡ್ಗಿಳಿತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಒಕ್ಕಲಿಗ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ಸೊ ಹೀಗಾಗಿ ಖುದ್ದು ದೇವೇಗೌಡರೇ ಮೋದಿ ಜೊತೆ ಪ್ರಚಾರವನ್ನು ಮಾಡುವ ಮೂಲಕವಾಗಿ ಒಕ್ಕಲಿಗ ಮತಗಳು ವಿಭಜನೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಕೂಡ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ವೇದಿಕೆ ಮುಂಭಾಗದಲ್ಲಿರುವಂತಹ ಆವರಣ ಕೂಡ ಒಬ್ಬೊಬ್ಬರಾಗಿ ಒಳಗೆ ಬರ್ತಾ ಇದೆ. ಇಲ್ಲೂ ಕೂಡ 2 ಗಂಟೆಗಳ ಕಾಲ ಕಾಲಾವಕಾಶ ಇರೋ ಕಾರಣಕ್ಕಾಗಿ ಈಗಾಗಲೇ ವೇದಿಕೆ ಮುಂಭಾಗ ಸಂಪೂರ್ಣ ಭರ್ತಿಯಾಗಿದೆ. ಇಲ್ಲೂ ವೇದಿಕೆ ಹಿಂಭಾಗದಲ್ಲೂ ಕೂಡ ಜನರು ಬರಬೇಕಾಗಿದೆ. ಸುಮಾರು ಇಲ್ಲೂ 2 ಗಂಟೆ ಇಲ್ಲೂ 1 ಗಂಟೆ ಇರೋ ಕಾರಣಕ್ಕಾಗಿ 1:30-2 ಗಂಟೆ ಇರೋ ಕಾರಣಕ್ಕಾಗಿ ಜನರು ಎಲ್ಲರೂ ಕೂಡ ಹೊರಭಾಗದಲ್ಲಿದ್ದಾರೆ. ಒಬ್ಬರಲ್ಲೂ ಕೂಡ ಎಲ್ಲರಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಚೆಕ್ ಮಾಡಿ ಒಳಬಿಡುವಂತಹ ಕೆಲಸಗಳಾಗ್ತಾ ಇರುವಂತದ್ದು. ಇನ್ನು ವೇದಿಕೆಯಲ್ಲೂ ಕೂಡ ಈಗಾಗಲೇ ಬೃಹತ್ LED ಸ್ಕ್ರೀನ್ಗಳನ್ನು ಹಾಕಿದ್ದಾರೆ. 4 ಲೋಕಸಭಾ ಕ್ಷೇತ್ರದ JDS ಮತ್ತು ಬಿಜೆಪಿ ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಸುಮಾರು 25 ಜನಕ್ಕೆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಇವತ್ತು ನರೇಂದ್ರ ಮೋದಿ ಮತ್ತು ದೇವೇಗೌಡರು ಕೊಡುವಂತಹ ಏನೋ ಒಂದು ಭಾಷಣ ಇದೆ ಮತ್ತು ಸಂದೇಶ ಇದೆ, ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಚುನಾವಣೆ ದೃಷ್ಟಿಯಲ್ಲಿ ಈ ಒಂದು ಸಮಾವೇಶ ದೋಸ್ತಿ ನಾಯಕರಿಗೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ಆದಂತ ಆನಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಲಿಪ್ಯಾಡ್ ನಿಂದ. ಆನಂದ್, ಯಾವ ರೀತಿಯಾಗಿ ಭರ್ಜರಿ ಸಿದ್ಧತೆ ನಡೀತಾ ಇದೆ, ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಹಾಗೆ ಸೆಕ್ಯೂರಿಟಿ ಪರ್ಪಸ್ ಕೂಡ ಯಾವ ರೀತಿಯಾಗಿದೆ, ಡೀಟೇಲ್ಸ್ ಅನ್ನು ಕೊಡೋದಾದ್ರೆ? ನಿಕೇಶ್, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ಆಗಿರುವಂಥದ್ದು. ಮೈಸೂರಿನ ಮಂಟಕಹಳ್ಳಿ ವಿಮಾನ ನಿಲ್ದಾಣಕ್ಕೆ ಮೊದಲು ಅವರು ಆಗಮಿಸುವಂಥದ್ದು. ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಅವರು ಏನು ಓವೆಲ್ ಮೈದಾನದ ಹೆಲಿಪ್ಯಾಡ್ಗೆ ಬಂದಿಳಿಯುವಂಥದ್ದು. ಓವೆಲ್ ಮೈದಾನದಲ್ಲಿ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿಗೆ ಅವರು ಬಂದಿಳಿತಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಇಡೀ ಓವೆಲ್ ಗ್ರೌಂಡ್ಗೆ ನೀರನ್ನು ಸಿಂಪಡಣೆ ಮಾಡ್ತಾ ಇರುವಂಥದ್ದು.
ಬೇಸಿಗೆಯ ಧೂಳು ಏನು ಹೆಲಿಕಾಪ್ಟರ್ ಬಂದಂಥ ಸಂದರ್ಭದಲ್ಲಿ ಸುತ್ತ ಹಾರ್ತದೆ. ಅದನ್ನು ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ ಹೆಲಿಕಾಪ್ಟರ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಥರ ಧೂಳು ಹಾರಬಾರ್ದು ಅನ್ನೋ ಕಾರಣಕ್ಕೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಿಂಪಡಣೆ ಮಾಡ್ಕೊಳ್ಳಲಾಗ್ತಾ ಇದೆ. ಅದ್ರ ಜೊತೆಗೆ ಇಡೀ ಗ್ರೌಂಡ್ ಸುತ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು. ಒಂದು ಅರ್ಥದಲ್ಲಿ ಪೊಲೀಸ್ ಅರ್ಪಗಾವಲನ್ನು ಹಾಕಲಾಗಿದೆ. ಯಾರೂ ಕೂಡ ಏನು ಹೆಲಿಪ್ಯಾಡ್ ನಿರ್ಮಾಣ ಮಾಡಿರುವಂಥ ಗೇಟ್ ಬಳಿ ಹೋಗದಂತೆ ಈಗಾಗಲೇ ಏನು ನೋ ಮ್ಯಾನ್ಸ್ ಸೆಕ್ಯೂರಿಟಿಯನ್ನು ಕೊಡ್ತಾ ಇರುವಂಥದ್ದು. ಪೊಲೀಸ್ನವ್ರು ಮಾತ್ರ ಅಲ್ಲಿರುವಂಥದ್ದು. ಅದ್ರ ಜೊತೆಗೆ ಒಳಗಡೆ ಏನು ಒಂದಷ್ಟು ಭದ್ರತಾ ಸಿಬ್ಬಂದಿಗಳು ಇರುವಂಥದ್ದು. ಅಲ್ಲೂ ಕೂಡ ಶ್ವಾನ ದಳ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಸ್ಥಳದಲ್ಲಿ ಒಂದಷ್ಟು ಭದ್ರತೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇನ್ನು ಉಳಿದಂತೆ ಪೊಲೀಸ್ ದರ್ಪಗಾವವನ್ನು ಹಾಕಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಆಗಮಿಸ್ತಾರೆ. ಇಲ್ಲಿಂದ ನೇರವಾಗಿ ಸಮಾವೇಶ ಸ್ಥಳಕ್ಕೆ ಹೋಗುವಂಥದ್ದು. ಅಲ್ಲಿ ಲಕ್ಷಾಂತರ ಜನರನ್ನ ಉದ್ದೇಶಿಸಿ ಮೋದಿ ಅವರು ಮಾತಾಡಲಿದ್ದಾರೆ. ನಿಕೇಶ್, ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.